ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರಿ. ವೀಕ್ಷಕರ, ರಕ್ಕಸಪುರದಳ್ಳು ಸಿನಿಮಾದ ಟೀಸರ್ ರಿಲೀಸ್ ಆಗಿ ದೊಡ್ಡ ಮಟ್ಟದ ಸೌಂಡ್ ಕ್ರಿಯೇಟ್ ಮಾಡಿತ್ತು. ಇದೀಗ ಟ್ರೇಲರ್ ಕೂಡ ರಿಲೀಸ್ ಆಗಿದೆ. ಕಿಚ್ಚ ಸುದೀಪ್ ಅವರು ಟ್ರೇಲರ್ ರಿಲೀಸ್ ಮಾಡಿ ಸಿನಿಮಾ ತಂಡಕ್ಕೆ ಆಶೀರ್ವಾದ ಮಾಡಿದ್ದಾರೆ. ಈ ಸಿನಿಮಾದ ಡೈರೆಕ್ಟರ್ ರವಿ ಸಾರಂಗ್ ನನ್ನ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ ಮೇಡಮ್, ಚೆನ್ನಾಗಿದ್ದೀನಿ. ಗುಡ್. ನಿಮ್ಮ ಕೆಲಸವನ್ನು ಅಪ್ಪಿ ಹಣ ಹಾಕ್ತೀನಿ ಅಂತ ಹೇಳಿ ರವಿ ವರ್ಮ ಸರ್ ಹಣ ಹಾಕಿ ಒಂದು ನಾವೇನು ಈ ತುಣುಕುಗಳನ್ನು ನೋಡುವಾಗ ನಮಗೆ ಇದು ವಾವ್ ಅನ್ನೋ ಥರನೇ ಇದೆ. ಸರ್, ಜರ್ನಿ ಬಗ್ಗೆ ಮಾತಾಡೋದಾದರೆ ಖಂಡಿತ ರವಿ ವರ್ಮ ಸರ್ ನಮಗೆ ಪ್ರೊಡ್ಯೂಸ್ ಮಾಡಿದ್ದಾರೆ. ಅಂದರೆ ಅವರ ಪ್ರೊಡಕ್ಷನಲ್ಲಿ ಫಸ್ಟ್ ಮೂವಿ ನನಗೆ ಕೊಟ್ಟಿದ್ದಾರೆ. ಅದೇ ದೊಡ್ಡ ವಿಷಯ. ಯಾಕಂದರೆ ಅವ್ರಿಗೆ ಒಂದು ಆಸೆ, ಯಾಕಂದರೆ ಅವರೇ ದೊಡ್ಡ ಡೈರೆಕ್ಟ್ರು, ಸ್ಟಂಟ್ ಮಾಸ್ಟ್ರು ಎಲ್ಲ ಅವರೇ ಡೈರೆಕ್ಷನ್ ಮಾಡ್ಕೊಂಡು ಅವರೇ ಈಸಿಯಾಗಿ ಮಾಡ್ಕೊಂಡು ಹೋಗ್ಬೋದಾಗಿತ್ತು. ಆದರೂ ನಮ್ಮ ಮೇಲೆ ಒಂದು ನಂಬಿಕೆ ಇಟ್ಟು ಒಂದು ಪಿಕ್ಚರ್ ಮಾಡೋಕ್ಕೆ ಅವಕಾಶ ಕೊಟ್ಟಿರೋದಕ್ಕೆ ಅವ್ರಿಗೆ ನಾನು ಚಿರಋಣಿ ಆಗಿರ್ತೀನಿ. ನಮ್ಮ ಪ್ರೇಮ್ ಸರ್ ಅವರ ಬಣದಲ್ಲಿ ಗುರುತಿಸಿಕೊಂಡು ಅವ್ರ ಜೊತೆ ಇದ್ದು ಕೆಲಸ ಕಲ್ತವ್ರು ನೀವು, ಅವ್ರ ಬಗ್ಗೆ ನೆನಪು ಮಾಡ್ಕೊಳ್ಳೋದಾದ್ರೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಅಂತ ಹೇಳಿ? ಇವತ್ತು ನಾನು ನಿಮ್ಮ ಜೊತೆ ಕೂತ್ಕೊಂಡು ಮಾತಾಡ್ತಿದ್ದೀನಿ ಅಂದರೆ ಅದಕ್ಕೆ ನಿಜವಾದ ಕಾರಣ ಅಂದರೆ ಪ್ರೇಮ್ ಸರ್. ಸೊ ಅವರ ಗರಡಿಯಿಂದ ಬಂದು ಅವ್ರ ಹತ್ರ ವಿಷಯಗಳನ್ನ ಕಲ್ತ್ಕೊಂಡು ಇವತ್ತು ನಾನು ಪಿಕ್ಚರ್ ಮಾಡಿರೋದು. ಇವತ್ತು ನಾನು ಏನೇ ಪಿಕ್ಚರ್ ಮಾಡಿ ಏನೇ ಮಾಡಿದ್ರು ಅವ್ರ ಆಶೀರ್ವಾದ ಇರೋದ್ರಿಂದನೇ ಮಾಡ್ತಾ ಇರೋದು. ಸೊ ಪ್ರತಿಯೊಂದು ಹೆಜ್ಜೆಗೂ ನಾನು ಹಿಂದೆ ನಿಂತ್ಕೊಂಡು ನೀನು ಈಗ ಮಾಡುವಾಗ ನೀನು ಚೆನ್ನಾಗಿ ಮಾಡ್ತೀಯ, ಸೊ ಆ ಥರ ಪ್ರೋತ್ಸಾಹ ಅನ್ನೋದು ಇರುತ್ತಲ್ಲ, ತುಂಬ ಚೆನ್ನಾಗಿ ಕೊಡ್ತಾರೆ ಅವರು. ಯಾವತ್ತಾದ್ರೂ ನಾವೇನೋ ಸೋಬರಾಗಿ ಅಂದರೆ ಇದೇನಿದೆ ಇವತ್ತು ಹಿಂಗೆ ಆಗ್ತಿದೆ ಏನು ಮಾಡೋದು ಅಂದರೆ ಬೆಣ್ತಟ್ಟಕ್ಕೆ ಒಂದು ವ್ಯಕ್ತಿ ಇರ್ತಾರೆ. ಆ ವ್ಯಕ್ತಿ ನಮ್ಮ ಗುರುಗಳಾಗಿದ್ದರೆ ಇನ್ನೂ ದೊಡ್ಡ ವಿಷಯ ಅಂತ ಹೇಳ್ತೀವಲ್ಲ. ಸೊ ಪ್ರತಿ ಹೆಜ್ಜೆಗೂ ನನಗೆ ಸಪೋರ್ಟಿವ್ ಆಗಿ ನಿಂತು ಬೆನ್ನು ತಟ್ಟಿ ನೀನು ಮುಂದೆ ಹೋಗು, ನಿನ್ನ ಹಿಂದೆ ನಾನಿದ್ದೀನಿ ಅಂತ ಯಾವತ್ತೂ ಜೊತೆಗಿದ್ದಾರೆ. ಏನಿದು ಸರ್ ರಕ್ಕಸಪುರದೊಳಗೆ ಟೈಟಲ್ಲೇ ಒಂಥರ ಏನೋ ಒಂದು ಹಾರರ್ ಫೀಲ್ ಕೊಡೋದೆ, ಹೇಗಿದೆ ಒಳಗೆ ಏನಿದೆ ಸರ್? ರಕ್ಕಸಪುರದೋಲ್ ಅಂದರೆ ನಾನು ಪ್ರತಿ ಸರಿನೂ ಹೇಳಿದ್ದೀನಿ, ಇದಕ್ಕೆ ಮುಂಚೆನೂ ಹೇಳಿದ್ದೀನಿ. ರಕ್ಕಸಪುರದೋಲ್ ಅನ್ನೋದು ರಾಕ್ಷಸ ಇರುವಂತಹ ಊರು. ಅದರ ಒಳಗೆ ಏನು ನಡೆಯುತ್ತೋ ಅದೇ ಕತೆ, ಅದಕ್ಕೆ ಟೈಟ್ಲ್ ಇಟ್ಟಿರೋದು ನಾನು ರಕ್ಕಸಪುರದೋಲ್. ಓಕೆ, ಇದರ ಕೆಲವೊಂದು ವಿಷಯಗಳಿದೆಯಲ್ಲ ಅದೆಲ್ಲ ಬಂದ್ಬಿಟ್ಟು ಸಿನಿಮಾದಲ್ಲಿ ನೀವು ನೋಡಿದಾಗ ಅದು 100% ಅರ್ಥ ಆಗುತ್ತೆ. ಇಲ್ಲಿರೋ ಕ್ಯೂರಿಯಾಸಿಟಿ, ನಾನು ವಿಷಯಗಳನ್ನ ಬಿಟ್ಕೊಟ್ಟಿರೋದೇನು ಅಂದರೆ ಈ ರಕ್ಕಸಪುರದಲ್ಲಿ ಏನಂತ ಕೆಲವೊಂದು ಇನ್ಸಿಡೆಂಟ್ಗಳು ನಡೆಯುತ್ತೆ, ಅದನ್ನು ಕೆಲವೊಂದು ತುಣುಕುಗಳಿಗೆ ಮಾತ್ರ ನಿಮ್ಗೆ ಬಿಟ್ಕೊಟ್ಟಿದ್ದೀನಿ. ನಿಜವಾಗ್ಲೂ ಬಂದಾಗ ಅದು ಕನೆಕ್ಷನ್ನು, ಆ ರಾಕ್ಷಸ ಯಾರು, ಅದಕ್ಕೂ ಹೀರೋಗೂ ಅವ್ರಿಗೇನು ಸಂಬಂಧ, ಇಲ್ಲ ಹೀರೋನೇ ರಾಕ್ಷಸ ಆಗಿದ್ನ, ಅದೆಲ್ಲ ನಿಮಗೆ ಕತೆ ಸಿನಿಮಾ ನೋಡ್ಬೇಕಾದ್ರೆ ಫೆಬ್ರವರಿ 6ನೇ ತಾರೀಕು ನೀವು ಪಿಕ್ಚರ್ ನೋಡ್ಬೇಕಾದ್ರೆ ಉತ್ತರ ಸಿಗುತ್ತೆ ಮೇಡಮ್. ಅದೇ ಖಂಡಿತವಾಗ್ಲೂ ಇದೇ ಮುಂದಿನ ವಾರ ಫೆಬ್ರವರಿ 6ನೇ ತಾರೀಕು ರಕ್ಕಸಪುರದೋಲ್ ನಾನು ನಿರ್ದೇಶನ ಮಾಡಿರುವಂತಹ ನಮ್ಮ ರವಿ ವರ್ಮ ಮಾಸ್ಟರ್ ನಿರ್ಮಾಣ ಮಾಡಿರುವಂತಹ ಪಿಕ್ಚರು ರಿಲೀಸ್ ಆಗ್ತಾಯಿದೆ. ಖಂಡಿತವಾಗ್ಲೂ ದಯವಿಟ್ಟು ತಾವುಗಳೆಲ್ಲ ಥಿಯೇಟ್ರಿಗೆ ಬಂದು ಪಿಕ್ಚರ್ ನೋಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ.